ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಟಾಸ್ಕ್ ಅಂತ ಬಂದಂಗೆ ಹೇಗ್ ಆಡ್ತೀನೋ ಏನು, ಬಿಕಾಸ್ ಆಕ್ಟರ್ಸ್ ನಾವು. ಆ, ಬಂದಾದ್ಮೇಲೆ ಅದು ಮಾರ್ಕ್ ಆಗಿರತ್ತೆ. ಏನೋ ಮಿಸ್ ಆಗಿ ಏನಾರು ಆಯ್ತು ಅನ್ನೋ ತುಂಬಾ ಎಫೆಕ್ಟ್ ಆಗತ್ತೆ. ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದು ಅನ್ನೋದು ಎಕ್ಸಾಕ್ಟ್ಲಿ. ಎಲ್ಲ ಇತ್ತು. ಹೌದು. ಬಟ್ ಅದೇನೋ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆ ಟಾಸ್ಕ್ ಅಂತ ಬಂದು ಟಾಸ್ಕ್ ಪತ್ರ ಬರುತ್ತೆ ಅಲ್ಲ ನಮಗೆ. ಹ್ಮ್ ಹ್ಮ್. ಬುಕ್ ಓದ್ತಿದ್ದಂಗೆನೆ ಓಕೆ ಫೈನ್, ಇಲ್ಲಿಗೆ ನಾನು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಆಲ್ರೆಡಿ ನನ್ನ ಪ್ಲಾನ್ ಸ್ಟಾರ್ಟ್ ಆಗೋಗಿರ್ತಿತ್ತು. ಆ ಬುಕ್ ಬಂದು ನಾನ್ ಟಾಸ್ಕ್ ಆಡಿ ಮುಗಿಯೋ ತನಕನು ನನ್ ಬರೀ ಟಾಸ್ಕ್ ಮೇಲೆ ಮಾತ್ರ ಇರ್ತಿತ್ತು ನನ್ ಗಮನ. Okay. ಡೈವರ್ಟ್ ಆಗಕ್ ಆಗ್ತಿರ್ಲಿಲ್ಲ. ಬರೀ ಅದನ್ನೇ ಯೋಚನೆ ಮಾಡ್ತಿದ್ದೆ. ಯಾರು ನಗ್ಸಿದ್ರು ನನಗ್ ನಗಕ್ ಆಗ್ತಿರ್ಲಿಲ್ಲ. ಓಕೆ, ನಾನು ಇದನ್ನ ವಿನ್ ಆಗ್ಬೇಕು ಈ ಟಾಸ್ಕ್ ಅಲ್ಲಿ. ಎಷ್ಟಾಗತ್ತೆ ಅವಾಗ ಹೆಂಗ್ ಅನ್ಸ್ತಿತ್ತು ಗೊತ್ತಾ, ರಾಶಿ ನಿಂಗೆ ಏನಾದ್ರೂ ಪರವಾಗಿಲ್ಲ, ಟಾಸ್ಕ್ ವಿನ್ ಆಗ್ಬಿಟ್ಟು ಹೋಗು. ಬಿಗ್ ಬಾಸ್ಗೆ ಹೇಳು, ಬಿಗ್ ಬಾಸ್ ಹಿಂಗ್ ಆಗಿದೆ ಅಂತ, ಆಮೇಲೆ ಬೇಕಾದ್ರೆ ಕನ್ಫೆಷನ್ ರೂಮ್ ಹೋಗು, ಇಲ್ಲ ಡಾಕ್ಟರ್ನ ಮೀಟ್ ಮಾಡು. ಬಟ್ ಗಿವ್ ಅಪ್ ಮಾಡ್ಲೇಬೇಡ. ಏನೇ ಯಾರು ಫೇಸ್ ಮಾಡು. ಫುಲ್ ಎನರ್ಜಿ ಹಾಕಿ ಟಾಸ್ಕ್ ವಿನ್ ಆಗಿ ಬಾ ಅಂತ ನನ್ ಮೈಂಡ್ ಬರ್ತಿತ್ತು.